ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಈ ವಿಡಿಯೋದಲ್ಲಿ ನಿಮಗೆ ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಯಾವತ್ತು ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ. ಇನ್ನು ಈ ಶುಕ್ರವಾರದಂದು ವರಲಕ್ಷ್ಮಿ ಹಬ್ಬ ಮಾಡದೇ ಇರುವವರು ಮಾಡಬಹುದೋ ಇಲ್ಲವೋ ಎಂಬುದನ್ನು ಕೂಡ ನಾನು ಈ ವ್ಲಾಗ್ನಲ್ಲಿ ನಿಮಗೆ ಕೊಡುತ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಇನ್ನು ಅಮಾವಾಸ್ಯೆ ಯಾವತ್ತು ಬಂದಿದೆ ಮತ್ತು ಯಾವ ಸಮಯದಲ್ಲಿ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ನೋಡಿ, ಇದೇ ಆಗಸ್ಟ್ 22ರಂದು ಬೆಳಗ್ಗೆ 11:56 ಅಮಾವಾಸ್ಯೆ ತಿಥಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಬರುವ ಶುಕ್ರವಾರ ಬೆಳಗ್ಗೆ 11:56ಕ್ಕೆ ನಮಗೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇದು ಅಂತ್ಯವಾಗೋದು ಅಂದರೆ ಮುಕ್ತಾಯ ಅಮಾವಾಸ್ಯೆ ಆಗೋದು ಆಗಸ್ಟ್ 23 ಬೆಳಗ್ಗೆ 11:36. ಅಂದರೆ ಇದೇ ಶನಿವಾರ ಆಗಸ್ಟ್ 23ರಂದು ನಮಗೆ ಅಮಾವಾಸ್ಯೆ ಬೆಳಗ್ಗೆ 11:36ಕ್ಕೆ ಅಂತ್ಯವಾಗುತ್ತದೆ. ಇದನ್ನು ನಾವು ಬೆನಕನ ಅಮಾವಾಸ್ಯೆ ಎಂದು ಕರೆಯುತ್ತೇವೆ. ಇನ್ನು ಶ್ರಾವಣ ಮುಗಿದ ಮೇಲೆ ಬರುವುದು ಬೆನಕನ ಅಮಾವಾಸ್ಯೆ. ಬೆನಕನ ಅಮಾವಾಸ್ಯೆಯಲ್ಲಿ ನಾವು ಗಣಪನ ಪೂಜೆಯನ್ನು ಕೂಡ ಮಾಡುತ್ತೇವೆ. ಇನ್ನು ಈ ಅಮಾವಾಸ್ಯೆ ಬಂತೆಂದರೆ ನಾವು ಶಕ್ತಿ ದೇವತೆಗಳಿಗೆ ಪೂಜೆ ಮಾಡಿಕೊಂಡು ಬರುವುದು ವಾಡಿಕೆಯಾಗಿ ಹೋಗಿದೆ. ಇನ್ನು ಈ ಅಮಾವಾಸ್ಯೆ ಯಾವ ದಿನ ಬಿದ್ದಿದೆ, ಅದು ಶುಕ್ರವಾರನ ಶನಿವಾರ ಎನ್ನುವ ಗೊಂದಲದಲ್ಲಿರುವವರಿಗೆ ನೋಡಿ, ಈಗ ಹೇಳುತ್ತೇನೆ. ಶುಕ್ರವಾರ ಬೆಳಗ್ಗೆ 11:56ಕ್ಕೆ ಅಮಾವಾಸ್ಯೆ ಶುರುವಾಗುತ್ತದೆ. ಹಾಗೆ ಶನಿವಾರ ಬೆಳಗ್ಗೆ 11:36ಕ್ಕೆ ಮುಕ್ತಾಯವಾಗುತ್ತದೆ. ಏನು ತುಂಬ ಸಮಯ ಅಮಾವಾಸ್ಯೆ ಶನಿವಾರ ಬಿದ್ದಿರುವುದರಿಂದ ಅಮಾವಾಸ್ಯೆ ಶನಿವಾರ ಎಂದು ಗೋಚರವಾಗುತ್ತದೆ. ಹಾಗಾಗಿ ಇದೇ ಶನಿವಾರ ಅಂದರೆ 23ನೇ ತಾರೀಖಿಗೆ ಅಮಾವಾಸ್ಯೆ. ಇನ್ನು ಕೆಲವು ಸಮಸ್ಯೆಗಳಿಂದ ಲಕ್ಷ್ಮೀ ಹಬ್ಬ ಮಾಡದೇ ಇರುವವರು ತುಂಬ ಜನ ಇದ್ದಾರೆ. ಅವರು ಈ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಇನ್ನು ಇದೇ ಶುಕ್ರವಾರದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲಶವನ್ನು ವರಲಕ್ಷ್ಮಿ ಹಬ್ಬಕ್ಕೆ ಸ್ಥಾಪಿಸಬಹುದು. ಇನ್ನು ಈ ಶ್ರಾವಣ ಮಾಸ ಅಂತ್ಯವಾಗುವುದು ಅಮಾವಾಸ್ಯೆಗೆ. ಅಂದರೆ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ ಶ್ರಾವಣ ಮಾಸ ಅನ್ನುತ್ತಾರೆ. ಆದರೆ ಈ ಶ್ರಾವಣ ಮಾಸ ಶನಿವಾರ ಬಂದಿರೋದರಿಂದ ಈ ಶನಿವಾರದಂದು ಬೆನಕನ ಅಮಾವಾಸ್ಯೆ ಶುರುವಾಗುತ್ತದೆ. ಹಾಗಾಗಿ ಈ ಬಾರಿಯೂ ಕೇವಲ 4 ಶನಿವಾರಗಳು ಬಂದಿದೆ. ಅಂದರೆ ಶ್ರಾವಣ ಮಾಡುವವರು ಮೊನ್ನೆ ಶನಿವಾರನೇ ಮಾಡಿ ಮುಗಿಸಿರಬೇಕು. ಇನ್ನು ಈ ಅಮಾವಾಸ್ಯೆಯಿಂದ ಬೆನಕನ ಅಮಾವಾಸ್ಯೆ ಅಂದರೆ ಭಾದ್ರಪದ ಅಮಾವಾಸ್ಯೆ ಶುರುವಾಗುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.